ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ಜನರೇ, ನಾವೊಂದು ಸಾರಿ ನಾವು ಸೇರಿ ಬರುವಂತೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ವಂದನೆ ಸಲ್ಲಿಸ್ತೇವೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ಅದು ದೊಡ್ಡದಂತೇಳಿ. ಕ್ರೈಸ್ತರಾದ ನಾವು, ಯೇಸು ಸ್ವಾಮಿ ಮಕ್ಕಳಾದಂಥ ನಾವು, ಸತ್ಯವನ್ನು ಅರಿತುಕೊಂಡಂಥ ನಾವು, ಸತ್ಯವನ್ನು ತಿಳಿದುಕೊಂಡಂಥ ನಾವು, ಯೇಸುಗೋಸ್ಕರ ಜೀವಿಸುವಂಥ ನಾವು, ಯೇಸು ಅಂತ ಕ್ರೈಸ್ತರ ಹೆಸರಿಟ್ಟುಕೊಂಡು ಅಥವಾ ಕ್ರಾಸ್ ಹಾಕಿಕೊಂಡು ಮನೆ ಮುಂದೆ ಬೋರ್ಡ್ ಹಾಕಿಕೊಂಡು ಮನೆ ಮುಂದೆ ಕ್ರಾಸ್ ಹಾಕಿಕೊಂಡು ಜೀವಿಸ್ತಾ ಇರುವಂಥ ನಾವುಗಳು ಯಾವುದಕ್ಕಾಗಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ? ದೇವರ ಉದ್ದೇಶ ಏನಂತ ಹೇಳಿದ್ರೆ, ನೀ ಕ್ರಾಸ್ ಹಾಕಿಕೊಂಡು ತಿರುಗಬೇಕು, ಅಥವಾ ಮನೆ ಮುಂದೆ ಬೋರ್ಡ್ ಹಾಕಿಕೊಳ್ಬೇಕು, ಗಾಡಿ ಮುಂದೆ ಬೋರ್ಡ್ ಹಾಕಿಕೊಳ್ಬೇಕು, ಅಥವಾ ನಿನ್ನ ಸ್ಟೇಟಸಲ್ಲಿ ಬೋರ್ಡ್ ಹಾಕಿಕೊಳ್ಬೇಕು, ಅಥವಾ ನಿನ್ನ ಫೇಸ್ಬುಕ್ ಅಲ್ಲಿ ಬೋರ್ಡ್ ಹಾಕಿಕೊಳ್ಬೇಕು, ಅದಕ್ಕೋಸ್ಕರ ಅಲ್ಲ. ಅದೆಲ್ಲ ಓಕೆನೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ದೇವರ ಒಂದು ಮನಸ್ಸು ಏನಾಗಿದೆ ಅಂತ ಹೇಳಿದ್ರೆ, ದೇವರೊಂದು ಹೃದಯ ಏನಾಗಿದೆ ಅಂತ ಹೇಳಿದ್ರೆ, ನೀವು ಕರ್ತನಿಗೋಸ್ಕರ ಏನಾದರೂ ಮಾಡಬೇಕಂತೇಳಿ ದೇವರ ವಾಕ್ಯ ಹೇಳ್ತದೆ. ದೇವ ಜನರೇ ಏನಂತಾರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ನಮಗೋಸ್ಕರ ಪರಲೋಕ ಬಿಟ್ಟು ಬಂದು ಈ ಲೋಕಕ್ಕೆ ಬಂದು ಆತ ನಮಗೋಸ್ಕರ ಜಡಿಯಲ್ಪಟ್ಟು ಜಜ್ಜಲ್ಪಟ್ಟು ಏನಂತಿದ್ರೆ ನಮಗೋಸ್ಕರ ರಕ್ತ ಸುರಿಸಿ ತನ್ನ ಪ್ರಾಣವನ್ನೇ ಯೇಸು ಸ್ವಾಮಿ ಲೋಕದ ಜನರಿಗಾಗಿ ಕೊಟ್ಟೋಗಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ನೀವು ರಕ್ಷಿಸಲ್ಪಡಬೇಕು, ನೀವು ಶಾಪದಿಂದ ಬಿಡುಗಡೆ ಆಗಬೇಕು, ಕತ್ತಲಲ್ಲಿರುವಂಥ ಜನರು ಬೆಳಕಿಗೆ ಬರಬೇಕನ್ನೋ ಉದ್ದೇಶದ ಮೂಲಕವಾಗಿ ಯೇಸು ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದು ಪ್ರಾಣವನ್ನು ಕೊಟ್ಟು ಸತ್ತು ಹುಣಲ್ಪಟ್ಟಂತ 3 ದಿನದಲ್ಲಿ ಮತ್ತೆ ಮೃತನಾಗಿ ಎದ್ದು ಆತನ ಆಕಾಶಕ್ಕೆ ಒಯ್ಯಲ್ಪಟ್ಟಿದ್ದಾನೆ. ಇವತ್ತು ಆತನ ಜೀವಿಸುವ ದೇವರಾದ ಕಾರಣ ಆತನ ನಂಬುವವರೆಲ್ಲರೂ ನಾವು ಜೀವಿಸುವವರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ದೇವಚನ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನ, ದೇವರ ವಾಕ್ಯ ಹೀಗೆ ಹೇಳ್ತದೆ. ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 6 ವರ್ಸ್ 8, ಆಗ ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಹೀಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಅಂದೇನು. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಯಾವನನ್ನು ಕಳಿಸಲಿ, ಯಾವನು ನನಗೋಸ್ಕರ ಹೋಗ್ತಾನಂತೇಳಿ. ಯೇಸು ಸ್ವಾಮಿ ತನ್ನ ಹೃದಯದ ಆಸೆಗಳನ್ನು ಪ್ರವಾದಿಗೆ ದೇವರು ಹೇಳ್ತಾ ಇದ್ದಾನೆ. ಯಾರನ್ನು ಕಳಿಸಲಿ, ಯಾರು ನನಗೋಸ್ಕರ ಹೋಗ್ತಾರೆ? ದೇವ ಮಕ್ಕಳ ದೇವಚನರೇ, ಇವತ್ತು ಯೇಸುಗೋಸ್ಕರ ಹೋಗ್ಲಿಕ್ಕಾಗಿ ನಾವು ರೆಡಿ ಇದ್ದೇವಾ? ಯೇಸುಗೋಸ್ಕರ ಮುಂದೆ ಜೀವಿಸಲಿಕ್ಕಾಗಿ ನಾವು ರೆಡಿ ಇದ್ದೇವಾ? ಈ ಲೋಕದಲ್ಲಿ ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ? ಈ ಲೋಕಕ್ಕೆ ದೇವರು ವಾಕ್ಯ ಹೇಳ್ತತೆ, ನೀನು ಲೋಕಕ್ಕೆ ಬೆಳಕಾಗಿದ್ದಿ, ಭೂಮಿಗೆ ಉಪ್ಪಾಗಿದ್ದಿ, ಲೋಕಕ್ಕೆ ನಾವು ಸಾಕ್ಷಿಯಾಗಿ ದೇವರು ನಮ್ಮನ್ನು ಇಟ್ಟಿದ್ದಾರೆ, ನಾವು ಸಾಕ್ಷಿಯಾಗಿ ಜೀವಿಸ್ತಾ ಇದ್ದೇವಾ? ಈ ಲೋಕದಲ್ಲಿ ಇಲ್ಲದಿದ್ದರೆ ನಾವು ನಮ್ಮ ಸಾಕ್ಷಿಯನ್ನು ಹಾಳು ಮಾಡಿಕೊಂಡಿದ್ದೇವಾ? ಕ್ರೈಸ್ತರಾದ ನಮ್ಮ ಮೇಲೆ ದೇವಚನರೇ, ನಮ್ಮನ್ನು ಅನೇಕ ಜನಗಳು ಏನು ಮಾಡ್ತಾರೆ, ಗಮನಿಸ್ತಾರೆ. ಇವತ್ತು ನಮ್ಮ ಸಾಕ್ಷಿಯಾಗಿದೆ, ನಾವು ಮಾಡುವಂಥ ಕೆಲಸ ಕಾರ್ಯಗಳು ನಮ್ಮ ಸಾಕ್ಷಿಯಾಗಿದೆ. ಹೇಗಿದೆ? ನಾವು ಹೋಗುವಂಥ ಕಾಲೇಜ್ಗಳಲ್ಲಿ, ನಾವು ಇರುವಂಥ ಹಾಸ್ಟೆಲ್ಗಳಲ್ಲಿ, ಇರುವಂಥ ಊರುಗಳಲ್ಲಿ ನಮ್ಮ ಸಾಕ್ಷಿ ಹೇಗಿದೆ? ಇವತ್ತು ಯೇಸು ಸ್ವಾಮಿನ ತೋರಿಸ್ತಾ ಇದ್ದೇವಾ, ಅಥವಾ ನಮ್ಮನ್ನೇ ನಾವು ತೋರಿಸ್ಕೊಳ್ತಾ ಇದ್ದೇವಾ? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾರು ನನಗೋಸ್ಕರ ಹೋಗ್ತಾರೆ? ಇವತ್ತು ಯೇಸುಗೋಸ್ಕರ ಕೆಲಸ ಮಾಡೋರು, ಯೇಸುಗೋಸ್ಕರ ಮುಂದೆ ಹೋಗೋರು ದೇವಚನರು ಇವತ್ತು ತುಂಬ ಜನರು ಕಡಿಮೆ. ತಮಗೋಸ್ಕರ ಮುಂದೆ ಹೋಗ್ಲಿಕ್ಕಿದ್ದಾರೆ, ತಮ್ಮ ಮಕ್ಕಳಿಗಾಗಿ, ತಮ್ಮ ಹೆಂಡತಿಗಾಗಿ, ತಮ್ಮ ಗಂಡಗಾಗಿ, ಹಲ್ಲೆಲೂಯಾ, ತಮ್ಮ ಕುಟುಂಬಕ್ಕಾಗಿ, ಅದಕ್ಕಾಗಿ ಅವರು ಪ್ರಯಾಸ ಪಡ್ತಾರೆ. ಹೊರತಾಗಿ ಏನು ಯೇಸುಗೋಸ್ಕರ ಹೋಗುವವರು, ಯೇಸುಗೋಸ್ಕರ ಕಾರ್ಯ ಮಾಡುವವರು, ಯೇಸುಗೋಸ್ಕರ ಸೇವೆ ಮಾಡುವವರು, ಯೇಸುಗೋಸ್ಕರ ಜೀವಿಸುವವರು ತುಂಬ ಜನರು ಕಡಿಮೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಶಾಯ ಬರೆದ ಪ್ರವಾದನೆ, ಯಾರನ್ನು ಕಳಿಸಲಿ, ನಾನು ಯಾರು ನನ್ನ ಜನರ ಬಳಿಗೆ ಯಾರಿಗೆ ಹೋಗ್ತಾರೆ? ಅದಕ್ಕೆ ಯೆಶಾಯ ಹೇಳ್ತಾನೆ, ಸ್ವಾಮಿ ನನ್ನನ್ನು ಕಳಿಸಿ, ನಾನು ರೆಡಿ ಆಗಿದ್ದೇನೆ ಅಂತೇಳಿ. ಇವತ್ತು ನನ್ನನ್ನು ನೋಡುವಂಥ ದೇವ ಮಕ್ಕಳೇ, ದೇವಚನರೇ, ಇವತ್ತು ಯೇಸುಗೋಸ್ಕರ ನಾವು ಯಾರು ಜೀವಿಸ್ತಾ ಇದ್ದೇವಾ, ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಜೀವಿಸ್ತಾ ಇದ್ದೇವಾ? ನೀನು ಯೇಸು ಸ್ವಾಮಿಗೋಸ್ಕರ ಜೀವಿಸುವುದಾದ್ರೆ ಅದಕ್ಕೆ ದೇವರ ವಾಕ್ಯ ಹೇಳ್ತತೆ, ಮತ್ತೆ ಬರೆದ ಪುಸ್ತಕ 6ನೇ ಅಧ್ಯಾಯ 33ನೇ ವಚನದ ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 33 ಅಲ್ಲಿ ಏನಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ಮೊದಲು ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕಂತ ಹೇಳಿ. ಇವತ್ತು ನಾವು ದೇವರ ರಾಜ್ಯವನ್ನು ಹುಡುಕ್ತಾ ಇದ್ದೇವಾ? ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವಾ? ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ 6ನೇ ಅಧ್ಯಾಯದಲ್ಲಿ, ಪರಲೋಕದಲ್ಲಿರುವಂಥ ನಮ್ಮ ತಂದೆ ಒಂದೇ ಪರಿಶುದ್ಧ ನಿನ್ನ ನಾಮವು ಪರಿಶುದ್ಧ ನೆನೆಸಲ್ಪಡಲಿ, ಪರಲೋಕದಲ್ಲಿ ನಡೆಯುವಂಥ ನಿನ್ನ ಚಿತ್ತವು ಭೂಲೋಕದಲ್ಲಿ ನೆರವೇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಹೊರತಾಗಿ, ಆದರೆ ನಾವು ಅದನ್ನು ನೆರವೇರಿಸ್ತಾ ಇದ್ದೇವಾ? ಇವತ್ತು ಯಾರು ಈ ಲೋಕದ ಜನರಿಗೆ, ದೇವ ಮಕ್ಕಳೇ, ಅನೇಕ ಜನಗಳ ಕತ್ತಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅನೇಕ ಜನಗಳ ಬೆಟ್ಟ ಕಾಡುಗಳನ್ನು ಹುಡಿಕೊಂಡು ಹೋಗ್ತಿದ್ದಾರೆ. ಸಮಾಧಾನ ಬೇಕು, ಸಮಾಧಾನ ಬೇಕು, ಸಮಾಧಾನ ಬೇಕಂತೇಳಿ. ಇವತ್ತು ಸಮಾಧಾನ ಹೊಂದಿಕೊಂಡಂಥ ನಾವು, ಸಂತೋಷವನ್ನು ಹೊಂದಿಕೊಂಡಂಥ ನಾವು, ಬಿಡುಗಡೆ ಹೊಂದಿಕೊಂಡಂಥ ನಾವೇನು ಮಾಡ್ತಿದ್ದೇವೆ ಈ ಲೋಕದಲ್ಲಿ? ಯೇಸುಗೋಸ್ಕರ ಏನಾದರೂ ನಾವು ಮಾಡ್ತಿದ್ದೇವಾ? ಯೇಸುಗೋಸ್ಕರ ಮುಂದೆ ಹೋಗ್ತಿದ್ದೇವಾ? ಈ ಲೋಕದ ಜನರು, ದೇವರು ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿರುವಂಥ ಏನಂದ್ರೆ ಲೋಕದ ಶಕ್ತಿಯು ಅವರನ್ನು ಮೈಂಡನ್ನು ಕಟ್ಟಿ ಹಾಕಿಬಿಟ್ಟಿದೆ, ಕಣ್ಣನ್ನು ಕುರುಡವಾಗಿ ಮಾಡಿಬಿಟ್ಟಿದೆ.
ಅನೇಕ ಜನಗಳು ಹಣವನ್ನು ಏನು ಮಾಡ್ತಾರೆ, ಖರ್ಚು ಮಾಡ್ತಾ ಇದ್ದಾರೆ, ಅದು ರೋಗ ಗುಣವಾಗ್ತಾ ಇಲ್ಲ. ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ, ಕುಟುಂಬದ ಪ್ರಾಬ್ಲಮ್ ಸರಿ ಆಗ್ತಾ ಇಲ್ಲ. ಇವತ್ತು ಈ ಜನರ ಬಳಿಗೆ ಯಾರು ಹೋಗ್ತಾರೆ? ದೇವ ಜನರೇ, ನಾವು ನೋಡ್ತೇವೆ ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ಓದಿಕೊಳ್ಳುವ. ಯೋಹಾನ್ ಬರೆದ ಸುವಾರ್ತೆ, ದ ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 4 ವರ್ಸ್ 39 ಅಲ್ಲಿ, ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದ್ರದ್ದು 39ನೇ ವಚನ, ನಾನು ಮಾಡಿದ್ದೆಲ್ಲವನ್ನು ಆತ ನನಗೆ ಹೇಳಿದ್ದನು ಎಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನನ್ನು ನಂಬಿ ಮೇಲೆ ಆ ಊರಿನ ಸಮಾರ್ಯದಲ್ಲಿ ಅನೇಕರು ಆತನನ್ನು ನಂಬುವರಾದರು. ಇನ್ನೊಂದ್ಸರಿ ಓದ್ತೇನೆ. ನಾನು ಮಾಡಿದ್ದೆಲ್ಲವನ್ನು ಆತ ನನಗೆ ಹೇಳಿದ್ದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯದಲ್ಲಿ ಅನೇಕರು ಆತನನ್ನು ನಂಬುವರಾದರು. ದೇವರ ವಾಕ್ಯ ಹೇಳ್ತದೆ, ಈ ಹೆಂಗಸು ಯಾರು ಅಂತ ಹೇಳಿದ್ರೆ, ಅವಳು ವ್ಯಭಿಚಾರವನ್ನು ಮಾಡಿದಂಥ ಹೆಂಗಸು. ಅವಳು ಹೋಗಿ ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ ಹೇಳ್ತಿದ್ದಾರೆ. ನನ್ನ ಜೀವಿತವೆಲ್ಲವನ್ನು ಆತನು ಬಿಚ್ಚಿಟ್ಟ, ನನ್ನ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಸಂಗತಿಗಳನ್ನು ಆತನು ಹೇಳಿದ. ಅಲ್ಲಿ ಒಬ್ಬ ಬಾವಿ ಹತ್ರ ಒಬ್ಬ ಇದ್ದಾನೆ, ಆತನ ಕಂಡಿದ್ದಾನೆ. ಆತನ ಕುರಿತಾಗಿ, ಯೇಸುವಿನ ಸ್ವಾಮಿ ಕುರಿತಾಗಿ ಜನರಿಗೆ ಅವಳು ಹೇಳುವಾಗ ದೇವರ ವಾಕ್ಯ ಸಮಾರ್ಯದಲ್ಲಿ ಅನೇಕ ಜನಗಳು ಆತನ ನಂಬಿದ್ರು ಅಂತೇಳಿ. ಇವಳು ಯಾರು? ಎಲ್ಲರಿಂದ ತಳ್ಳಲ್ಪಟ್ಟಂಥವಳು. ಇವಳು ಯಾರು? ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂಥವಳು. ಆದರೆ ಅವಳೇ ದೇವರ ಬಗ್ಗೆ ಹೇಳುವುದಾದರೆ, ಇವತ್ತು ಸಮಾಧಾನವನ್ನು, ಸಂತೋಷವನ್ನು, ಆರೋಗ್ಯವನ್ನು, ಬಿಡುಗಡೆಯನ್ನು ಹೊಂದಿಕೊಂಡಂಥ ದೇವ ಮಕ್ಕಳು ನಾವೇನು ಮಾಡ್ತಿದ್ದೇವೆ ಈ ಲೋಕದ ಯಾತ್ರೆ ಎಷ್ಟು ದಿನ ಇರ್ತದೆ ನಮಗೆ ಗೊತ್ತಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಪೇತ್ರನ ಬರೆದ ಪುಸ್ತಕದಲ್ಲಿ, ನಾವೆಲ್ಲರೂ ಯಾತ್ರಿಕರಾಗಿದ್ದೇವೆ. ನಾವಿಲ್ಲಿ ಏನಂದ್ರೆ ಪರ್ಮನೆಂಟ್ ಆಗಿ ಇರೋರೆಲ್ಲ. ಶಾಶ್ವತವಾಗಿ ಲೋಕ ನಮಗಲ್ಲ. ನಮಗೊಂದು ಲೋಕ ಇದೆ, ನಮಗೊಂದು ಜನಾಂಗವಿದೆ ಪರಲೋಕದಲ್ಲಿ. ಈ ಲೋಕದಲ್ಲಿ ಸ್ವಲ್ಪ ಮೆಟ್ಟಿಗೆ ಮಾತ್ರ. ಹಾಗಾದ್ರೆ ನಾನು ನೀನು ಪರಲೋಕಕ್ಕೋಸ್ಕರ ಏನು ಮಾಡ್ತಿದ್ದೇವೆ? ಪ್ರಯಾಸ ಪಡ್ತಾ ಇದ್ದೇವೆ ಆ ರಾಜ್ಯಕ್ಕೋಸ್ಕರ. ಸಮಾರ್ಯ ಸ್ತ್ರೀ ದೇವರ ಬಗ್ಗೆ ಹೇಳ್ತದ, ದೇವಚನರೇ, ಅವಳು ಎಲ್ಲರಿಂದ ತಳ್ಳಲ್ಪಟ್ಟಂತವಳು, ತಿರಸ್ಕರಿಸ ಹೊಂದಿದಂತ ಸ್ತ್ರೀ. ಅವಳ ಜೀವಿತದಲ್ಲಿ ಕಣ್ಣೀರ ವೇದನೆ ಅವಳಿಗೆ ಇತ್ತು. ಆದ್ರೆ ಒಂದು ದಿವಸ ಅವಳು ಯೇಸುವನ್ನು ಸಂಧಿಸ್ತಾಳೆ. ಅವಳು ನಡೆದಂತ, ಅವಳು ಒಳಗಿರುವಂತ ಮನಸ್ಸಿನ ಎಲ್ಲಾ ಆಲೋಚನೆಗಳು, ಹೃದಯದಲ್ಲಿ ಇರುವಂತ ಎಲ್ಲಾ ಸಂಗತಿ, ಹಿಂದಾದಂತ ಎಲ್ಲಾ ಅವಳ ಜೀವಿತ ಸಂಗತಿಗಳು ಯೇಸು ಸ್ವಾಮಿ ಹೇಳುವಾಗ ಅವಳು ಸುಮ್ಮನೆ ಇರಲಿಲ್ಲ. ದೇವಜನರೇ, ಅವಳು ಸಮಾರ್ಯ ಪಟ್ಟಣಕ್ಕೆ ಹೋಗ್ತಾಳೆ. ಹೋಗಿ ಅಲ್ಲೆಲ್ಲರಿಗೂ ಯೇಸು ಸ್ವಾಮಿ ಬಗ್ಗೆ ಸಾರ್ತಾಳೆ. ಇವತ್ತು ಅನೇಕ ಜನಗಳು ಕುರುಡರಾಗಿದ್ದಾರೆ, ಅನೇಕ ಜನಗಳು ರೋಗದಲ್ಲಿದ್ದಾರೆ, ಅನೇಕ ಜನಗಳು ಪಾಪದ ಬಂಧನದಲ್ಲಿದ್ದಾರೆ. ಇವತ್ತು ಅವರಿಗೋಸ್ಕರ ಯಾರು ಹೋಗ್ತಾರೆ? ಯಾರು ಅವರಿಗೋಸ್ಕರ ಜೀವಿಸ್ತಾರೆ? ಯಾರು ಅವರಿಗೋಸ್ಕರ ಸುವಾರ್ತೆ ಹೇಳ್ತಾರೆ? ಯಾರು ಅವರಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ? ಇವತ್ತು ಯೇಸು ನಿನ್ನ ಹತ್ರ ನೋಡುವುದು ಹಣ, ಆಸ್ತಿ, ಅಂತಸ್ತಲ್ಲ. ನೀನು ಎಷ್ಟು ಕಾಣಿಕೆ ಕೊಡ್ತಿದ್ದೆ, ಯೇಸು ಅದನ್ನು ನೋಡುವುದಿಲ್ಲ. ನಿನ್ನ ಹೆಸರು ಏನು ಇಟ್ಕೊಂಡಿದ್ದೆ? ಕ್ರೈಸ್ತರ ಹೆಸರು ಇಟ್ಕೊಂಡಿದ್ಯಾ? ಸತ್ಯವೇದದಲ್ಲಿರುವಂಥ ಹೆಸರನ್ನು ಇಟ್ಕೊಂಡು ಯೇಸು ಅದನ್ನು ನೋಡುವುದಿಲ್ಲ. ಕ್ರೈಸ್ತರಾದ ನಾವು ಏನಂತಂದ್ರೆ, ಯೇಸು ಏನಂದ್ರೆ, ಬೈಬಲ್ ಪ್ರಕಾರ ನಾವು ಹೆಸರು ಇಟ್ಟುಕೊಂಡು ಏನೂ ಪ್ರಯೋಜನ ಇಲ್ಲ. ದೇವ್ರ ವಾಕ್ಯ ಹೇಳ್ತಾರೆ, ಕ್ರಿಯೆಗಳಲ್ಲಿ ಆದಂಥ ನಂಬಿಕೆ ಅದು ಸತ್ತ ಹಾಗೆ. ಇವತ್ತು ನಾವು ಕ್ರೈಸ್ತರಾದ ನಾವು ಕ್ರಿಯೆಗಳಲ್ಲಿ ತೋರಿಸ್ಬೇಕು, ನಾನು ಕ್ರೈಸ್ತನು, ನಾನು ಯೇಸು ಸ್ವಾಮಿ ಮಗನು, ಯೇಸು ಸ್ವಾಮಿ ಶಿಷ್ಯನು, ಯೇಸು ಸ್ವಾಮಿ ಭಕ್ತನು ಅಂತೇಳಿ. ನಮ್ಮ ಜೀವಿತ ಒಂದೇ ಒಂದು ಯೇಸುಗೋಸ್ಕರ, ನಮ್ಮ ನಡೆಯಲ್ಲಿ ನುಡಿಯಲ್ಲಿ ಯೇಸುಗೋಸ್ಕರ ನಾವು ಯೇಸುವನ್ನು ನಾವು ತೋರಿಸುವವರಾಗಬೇಕು. ಜನರಿರುವಾಗ ಒಂದು ಜೀವಿತ, ಜನ ಇಲ್ದಾಗ ಒಂದು ಜೀವಿತ. ಈ ನಾಚಿಕೆ ಜೀವಿತ ಬೇಡ ದೇವಚನರ, ದೇವ ಮಕ್ಕಳೇ. ಇವತ್ತು ನಮ್ಮ ಪಟ್ಟಣ ರಕ್ಷಣೆ ಬರದಕ್ಕೆ ಕಾರಣ ಏನು? ನಾವೇ ಕಾರಣ. ಇವತ್ತು ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ಹಳ್ಳಿ ಗ್ರಾಮಗಳು, ನಮ್ಮ ಕುಟುಂಬಸ್ಥರು ಇವತ್ತು ಯಾಕೆ ರಕ್ಷಣೆ ಬರ್ತಾ ಇಲ್ಲ? ಯಾಕೆ ನಾವು ಅವ್ರಿಗೆ ಸುವಾರ್ತೆ ಹೇಳಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ ನಮ್ಮ ಸಾಕ್ಷಿಯೇ ಸರಿ ಇಲ್ಲ ಅಲ್ಲವಾ? ಇವತ್ತು ನಮ್ಮ ಸಾಕ್ಷಿ ಸರಿ ಇದ್ದಿದ್ರೆ ನಾವೆಲ್ಲರೂ ಯೇಸು ಸ್ವಾಮಿ ಬಗ್ಗೆ ಹೇಳುದು ಏನು ದೊಡ್ಡ ವಿಷಯ ಇರಲಿಲ್ಲ. ಅದರಲ್ಲಿ ನಾವು ಸಾಕ್ಷಿಯನ್ನು ಕಾಪಾಡಿಕೊಳ್ತಾ ಇದ್ದೇವಾ? ನಾವಿರುವಂಥ ಸ್ಥಳಗಳಲ್ಲಿ ನಮ್ಮ ಜನರು ಹೇಗೆ ನೋಡ್ತಿದ್ದಾರೆ? ಗಂಡ ಆದಂಥ ನೀನು, ಹೆಂಡತಿ ಆದಂಥ ನೀನು, ಮಕ್ಕಳಾದಂಥ ನೀವು, ತಂದೆ ತಾಯಿ ಆದಂಥ ನೀವು, ನಿಮ್ಮ ಮಕ್ಕಳು ಇಲ್ಲದಂಥ ಸಮಯದಲ್ಲಿ, ನಿಮ್ಮ ಗಂಡ ಇಲ್ಲದಂಥ ಸಮಯದಲ್ಲಿ, ಹೆಂಡತಿ ಇಲ್ಲದಂಥ ಸಮಯದಲ್ಲಿ, ದೂರ ಕಾಲೇಜಿಗೆ ಹೋದಂಥ ಸಮಯದಲ್ಲಿ, ದೂರ ಕೆಲಸಕ್ಕೆ ಹೋದಂಥ ಸಮಯದಲ್ಲಿ ಯೇಸುಗೋಸ್ಕರ ಸಾಕ್ಷಿಯಾಗಿ ನಿಲ್ತಾ ಇದ್ದೇವೆ ಇವತ್ತು ನಾವು? ಅಥವಾ ಜನರ ಮುಂದೆ ನಾಟಕ ಜೀವಿತ ಮಾಡ್ತಿದ್ದೇವೆ? ನಾನು ಕ್ರೈಸ್ತನು, ನಾನು ಸೇವಕನು, ನಾನು ಸೇವಕಿ ಅಂತೇಳಿ ಸತ್ಯವೇನ ಹಿಡಿಕೊಂಡು ನಾಟಕ ಜೀವಿತ ಮಾಡ್ತಿದ್ದೇವಾ? ಅಥವಾ ನಮ್ಮ ಜೀವಿತ ಯೇಸುಗೋಸ್ಕರ ಮಿಡಿತಾ ಇದೆಯಾ? ಅಪೊಸ್ತಲ ಪೌಲನು ಒಂದು ಮಾತನ್ನು ಹೇಳ್ತಾನೆ, ಹೀಗೋ ಈ ಲೋಕದಲ್ಲಿ ಏನೇ ಸಂಕಟ ಬರಲಿ, ವೇದನೆಗಳ ಬೆಲೆ ಏನೇ ಬರಲಿ ನನ್ನ ಜೀವಿತದಲ್ಲಿ, ಆದ್ರೆ ನಾನು ಎಲ್ಲವನ್ನು ಕಸವೊಂದು ನೆನೆಸ್ತೇನೆ. ಈ ಲೋಕದ ಯಾವ ಆಸೆಗಳಾಗಲಿ, ಆಕಾಂಕ್ಷೆಗಳಾಗಲಿ ಯಾವುದಕ್ಕೂ ಒಳಗಾಗಲಿಲ್ಲ. ಆದಿಕಾಂಡ ಬರೆದ ಪುಸ್ತಕ 39ನೇ ಅಧ್ಯಾಯದಲ್ಲಿ ದೇವರ ಬಗ್ಗೆ ಹೇಳ್ತದೆ ದೇವಚನರೇ. ಅಲ್ಲಿ ಯೋಸೇಫ ಒಂದು ಮಾತನ್ನು ಹೀಗೆ ಹೇಳ್ತದೆ, 10ನೇ ವಚನದಲ್ಲಿ ಎನ್ನಿಸ್ತೇನೆ ನಾನು.
ಆತನೊಂದು ಮಾತು ಹೇಳ್ತಾನೆ, ನನ್ನ ಪರಲೋಕದ ಇಲ್ಲಿ ಯಾರೂ ಇಲ್ಲ. ಅವಳು ಹೇಳ್ತೇವೆ, ಪೊಟ್ಟಿಬರನ್ನು ಹೇಳ್ತೀವಿ, ಯಾರೂ ಇಲ್ಲ ಅಯ್ಯ, ಬಾ ನನ್ನೊಟ್ಟಿಗೆ, ನಾವು ಮಜಾ ಮಾಡುವ, ಸಂತೋಷ ಪಡುವ, ಸುಖ ಪಡುವ ಅಂತೇಳಿ. ಆತನು ಯೋಸೇಫನು ಒಂದು ಮಾತು ಹೇಳ್ತಾನೆ, ನೀನು ಯಜಮಾನ ಇಲ್ಲದೆ ಇರ್ಬೋದು, ಯಾರ ಕಣ್ಣಿಗೆ ಕಾಣದೇ ಇರ್ಬೋದು, ಅದು ಪರಲೋಕದಲ್ಲಿರುವಂಥ 2 ಕಣ್ಣನ್ನು ನೋಡ್ತಾ ಇದೆ ಅಲ್ವಾ. ಆ ಪರಲೋಕದ ದೇವರಿಗೆ ವಿರೋಧವಾಗಿ ನಾನು ಹೇಗೆ ಪಾಪ ಮಾಡಲಿ? ಯೇಸು ಸ್ವಾಮಿ ಮಗನಾದ ನೀನು, ಮಗಳಾದ ನೀನು ಹೇಗೆ ಈ ಲೋಕದಲ್ಲಿ ಜೀವಿಸ್ತಾ ಇದೆಯಾ? ಪರಿಶುದ್ಧತೆ ನಿನ್ನಲ್ಲಿ ಕಾಣಲ್ಪಡ್ತಾ ಇದೆಯಾ? ಪರಿಶುದ್ಧ ಸಮಾಧಾನ ನಿನ್ನ ಕುಟುಂಬದಲ್ಲಿ ಕಾಣಲ್ಪಡ್ತಾ ಇದೆಯಾ? ನಿನ್ನ ಕೈಗಳು ಶುದ್ಧವಾಗಿದೆಯಾ? ನಿನ್ನ ಕಣ್ಗಳು ಶುದ್ಧವಾಗಿದೆಯಾ? ಇಲ್ಲಪ್ಪ ಅಷ್ಟೇ, ಎಲ್ಲರೂ ಬೀಳ್ತಾರಲ್ಲ, ಅವರೇ ಹಾಗೆ ಮಾಡ್ತಾರೆ, ನಾವೇನು ಮಾಡೋದು ತಪ್ಪ? ದೇವರು ನಾಳೆ ನಿನ್ನ ಲೆಕ್ಕ ನಿನ್ನ ಹತ್ರನೇ ಕೇಳ್ತಾನೆ, ಅವರ ಲೆಕ್ಕ ಅವ್ರ ಹತ್ರನೇ ಕೇಳ್ತಾನೆ. ನಿನ್ನ ಪಕ್ಕದವ್ರು ಏನು ಮಾಡ್ತಾರೋ ಅದನ್ನು ನೀನು ಮಾಡಬೇಡ, ಅದನ್ನು ನೀನು ನೋಡಬೇಡ. ನಿನ್ನ ಕಾಲೇಜ್ಗಳಲ್ಲಿ, ನೀನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ನೀವು ವಾಸ ಮಾಡುವಂಥ ನಗರಗಳಲ್ಲಿ ನಾವು ಯೇಸು ಸ್ವಾಮಿಗೋಸ್ಕರ ಜೀವಿಸುವ. ನಮ್ಮ ಜೀವಿತ ಇರುವುದು ಒಂದೇ ಒಂದು ಜೀವಿತ, ಯೇಸು ಸ್ವಾಮಿಗೋಸ್ಕರ ಕೊಡುವ. ಕಷ್ಟಗಳಲ್ಲಿ, ಸಂಕಷ್ಟಗಳಲ್ಲಿ ಒಳಗಾದಂಥ ಒಂದು ಸಹೋದರಿ 2 ವರ್ಷಗಳ ಬರೆದ ಪುಸ್ತಕ ನಾವು ನೋಡ್ತೇವೆ. ವೇದನೆಯಿಂದ ನಡೆದುಕೊಂಡಂಥ, ತಂದೆ ತಾಯಿಯಿಂದ ಅಗಲಿಸಲ್ಪಟ್ಟಂಥ ಒಂದು ಚಿಕ್ಕ ಹುಡುಗಿ, ಚಿಕ್ಕ ಬಾಲಕಿ. ದೇವರ ವಾಕ್ಯ ಹೇಳ್ತತೆ, ಅವಳು ಯಜಮಾನನಿಗೆ ಏನಂತೆ ಸುವಾರ್ತೆ ಕೊಡ್ತಾ ಇದ್ದಾಳೆ. ಏನು ಸುವಾರ್ತೆ? ಒಂದೇ ಒಂದು ಮಾತನ್ನು ಹೇಳ್ತದೆ. ಆ ಒಂದು ಮಾತಿನ ನಿಯಮಿತವಾಗಿ ಆ ಅರಸನ್ನು ರಕ್ಷಣೆ ಹೊಂದುವುದನ್ನು ನೋಡ್ತೇವೆ. ವಾಕ್ಯವನ್ನು ಓದಿಕೊಳ್ಳುವ 2 ಅರಸು ಬರೆದ ಪುಸ್ತಕದಲ್ಲಿ 5ನೇ ಅಧ್ಯಾಯ 1ನೇ ವಚನದಿಂದ ನಾನು ಓದ್ತಾ ಇದ್ದೇನೆ. 2 Kings chapter 5 verse 1. ಆರಾಮ್ಯರ ಅರಸನು ನಾಮಾನನೊಬ್ಬನು ಸೇನಾಧಿಪತಿ ಇದ್ದನು. ಯೆಹೋವನು ಇವನನ್ನು ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನಕ್ಕೆ ಯೋಗ್ಯನೆಂದು ಎನಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲ್ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮನನ ಹೆಂಡತಿಗೆ ದಾಸಿಯಾದಳು. ಆಕೆ ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದನಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಒಂದು ಸಣ್ಣ ಹುಡುಗಿ ತಂದೆ ತಾಯಿಯಿಂದ ಬಿಡುಗಡೆ ಆದಂತ, ಏನಂದ್ರೆ ಬಿಡಿಸಲ್ಪಟ್ಟಂತ ಸಹೋದರಿ. ಈ ಆರಾಮ್ಯರು ಇಸ್ರಾಯೇಲ್ ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ಕೊಳ್ಳೆ ಹೊಡ್ಕೊಂಡು ಅಲ್ಲಿ ಆ ದೇಶವನ್ನು ನಾಶ ಮಾಡ್ಕೊಂಡು ಬರುವಾಗ, ಅಲ್ಲಿ ಇರುವುದೊಂದು ಎಲ್ಲವನ್ನು ಸುಲಿದುಕೊಂಡು ಬರುವಾಗ, ಕಳ್ತನ ಮಾಡ್ಕೊಂಡು ಬರುವಂಥ ಸಮಯದಲ್ಲಿ ಒಂದು ಹುಡುಗಿಯನ್ನು, ಚಿಕ್ಕ ಒಂದು ಬಾಲಕಿ ಹುಡುಗಿಯನ್ನು ಹಿಡಿದುಕೊಂಡು ಬರ್ತಾ ಇದೆ, ಕರ್ಕೊಂಡು ಬರ್ತಾ ಇದ್ದಾರೆ. ನಾಮನನ ಹೆಂಡತಿಗೆ ಅವಳ ದಾಸಿಯನ್ನಾಗಿ ಮಾಡ್ತಾಳೆ. ಎಷ್ಟೇ ವೇದನೆ ಅವಳ ಹತ್ರ ಇತ್ತು. ಅಯ್ಯೋ, ನನ್ನ ಈ ಕ್ರೂರವಾದ ಯಜಮಾನನು ನನ್ನ ತಾಯಿಯಿಂದ ನನ್ನನ್ನು ಬಿಡಿಸಿದ್ದಾನೆ, ನನ್ನ ತಂದೆಯನ್ನು ನಾನು ಬಿಡಿಸ್ಕೊಂಡು ಬಂದಿದ್ದಾನೆ. ನಾ ಸುಖವು ಸಮಾಧಾನದಿಂದ ನಮ್ಮ ತಾಯಿ ತಂದೆ ಒಟ್ಟಿಗೆ ಇದ್ದೆ. ನಾ ಚಿಕ್ಕ ಬಾಲಕಿ, ಇಲ್ಲಿ ಭಾಷೆ ಬರ್ತಾ ಇಲ್ಲ ನನಗೆ, ಇಲ್ಲಿ ಕ್ಲೈಮೇಟ್ ಆಗ್ತಾ ಇಲ್ಲ, ಸರಿಯಾಗಿ ಊಟ ಸಿಗ್ತಾ ಇಲ್ಲ, ಇಲ್ಲಿ ಕೆಲಸ ಅಂತೇಳಿ ಕಣ್ಣೀರು ಸುರಿಸ್ತಾ ಇದ್ಲು. ಅಂಥ ಸಮಯದಲ್ಲಿ ಸಹ ಅವಳು ಹೃದಯ ಒಂದು ಮಿಡಿತಾ ಇತ್ತು. ಅವಳು ಯಜಮಾನನ ನೋಡಿ, ಕುಷ್ಠ ರೋಗವನ್ನು, ಆ ಮೈಯನ್ನು ಕೆರ್ಕೊಳ್ಳೋದನ್ನು ನೋಡಿ, ಆ ಬಟ್ಟೆ ಇಲ್ಲದೆ ಕೂಗುವುದನ್ನು ನೋಡಿ, ಹೊರಗೆ ಎಲ್ಲರೂ ಎದುರುಗಡೆ ಅವನ ದೇವ್ರ ಬಗ್ಗೆ ಹೇಳ್ತದೆ, ಅವನು ಏನೊಂದು ಪರಾಕ್ರಮಶಾಲಿಯಾಗಿ ಕಾಣ್ತಾ ಇದ್ದ. ಎಲ್ಲರ ಮುಂದೆ ಆತನ ಯುದ್ಧ ವೀರನಾಗಿ ಕಾಣ್ತಾ ಇದ್ದ. ಆದರೆ ಮನೆಗೆ ಬಂದು ಕೂಗ್ತಾ ಇದ್ದಾನೆ. ಆ ಕೂಗುವುದನ್ನು ಅವಳು ನೋಡ್ತಾಳೆ. ಅಯ್ಯೋ, ನನ್ನ ಯಜಮಾನ ಒಂದೇ ಒಂದು ಮಾತು ಹೇಳ್ತಾಳೆ. ಅವಳಿಗೆ ತಾಯಿ, ನಾವಾಗಿದ್ರೆ ಏನು ಎನಿಸ್ತಿದ್ಯೋ ಗೊತ್ತಿಲ್ಲ, ಬೇರೆದವರಾಗಿದ್ರೆ ಏನು ಎನಿಸ್ತಿದ್ರೆ ಗೊತ್ತಿಲ್ಲ, ನನಗೆ ಇವನು ದ್ರೋಹ ಮಾಡಿದರಲ್ಲ, ದೇವರಿನ ಕೊಟ್ಟಿದ್ದ ಶಾಪ ಇದೇ ಒಳ್ಳೆಯದು, ಇವನು ರೋಗದಿಂದ ಇರೋದು ಮಾತ್ರ ಅಲ್ಲ, ಇವನು ಸತ್ತೋಗಿದ್ರೆ ಒಳ್ಳೇದಿತ್ತು ಅಂತೇಳಿ ಅವಳು ಎಷ್ಟೋ ಎನಿಸ್ತಾ ಇದ್ಲೋ ಇಲ್ಲೋ ಗೊತ್ತಿಲ್ಲ ದೇವಚನರೇ. ಆದರೆ ಅವಳಿಗೆ ಒಂದು ಮಿಡಿತಾ ಇತ್ತು. ಏನು ಗೊತ್ತುಂಟು, ಅವಳದ್ದು ಹೇಳ್ತಾಳೆ. ಆ ವಚನವನ್ನು ತಿರ್ಗಾ ಒಂದು ಸಾರಿ ನಿಮಗೆ ಎದುರುಗಡೆ ಓದ್ತಾ ಇದ್ದಾನೆ. ಅವಳು ಹೇಳ್ತದೆ, 3ನೇ ವಚನದಲ್ಲಿ ಓದ್ತಾ ಇದ್ದಾನೆ. ಆಕೆ ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದನಿಯು ಸಮಾರ್ಯದಲ್ಲಿ ಇರುವುದಾದರೆ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೇ ಒಳ್ಳೆಯದಾಗಿತ್ತು, ಅವನು ಇವರನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನನ್ನ ಯಜಮಾನನು ಸಮಾರ್ಯ ಪಟ್ಟಣದಲ್ಲಿ ಇರಬೇಕಿತ್ತು. ಅಲ್ಲಿರುವಂಥ ಪ್ರವಾದಿಗಳು ಇವನನ್ನು ಗುಣ ಮಾಡಿಬಿಡ್ತಿದ್ರು. ಇದು ಒಂದೇ ಒಂದು ಮಾತು ಕೇಳಿದ ಆರಾಮ್ಯರ ಅರಸನ, ಇದು ಒಂದೇ ಒಂದು ಮಾತು ಕೇಳಿದ. ಪ್ರವಾದಿ ಹತ್ರ ಓಡಿ ಹೋಗ್ತಾನೆ. ಪ್ರವಾದಿ ಹತ್ರ ಹೇಳ್ತಾನೆ, ಪ್ರವಾದಿಯ ನಾನು ಗುಣ ಮಾಡು ಅಂತೇಳಿ. ಪ್ರವಾದಿ ಹೇಳ್ತಾರೆ, ನೀನು ಹೋಗಿ ಆ ಯೋರ್ದನ ಹೊಳೆಯಲ್ಲಿ 7 ಸಾರಿ ಮುಳುಗಿ ಬಾ ಅಂತೇಳಿ. ದೇವಜನನ್ನು ನೋಡ್ತೇವೆ, 7 ಸಾರಿ ಆತನ ಮುಳುಗಿ ಬರುವಾಗ ಆತನ ಶರೀರ ಹುಟ್ಟು ಮಗುನಂತೆ ಆಯ್ತಂತೆ. ರೋಗವೆಲ್ಲ ಹೋಗಿ ಶುದ್ಧಿಗಾಗಿ ಆತನು ಬಂದು ಒಂದು ಮಾತನ್ನು ಹೀಗೆ ಹೇಳ್ತಿದ್ದಾನೆ. ನಾನು ಓದ್ತಾ ಇದ್ದೇನೆ ನಿಮಗೋಸ್ಕರ.
5ನೇ ಅಧ್ಯಾಯದಲ್ಲಿ 15ನೇ ವಚನ ಓದ್ತಾ ಇದ್ದೇನೆ. ಆ ನಂತರ ಅವನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ದೇವರ ಮನುಷ್ಯರ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ ದೇಶದಲ್ಲಿರುವ ದೇವರು ಹೊರತಾಗಿ ಲೋಕದಲ್ಲೇ ಬೇರೆ ದೇವರು ಇರುವುದಿಲ್ಲವೆಂದು ಈಗ ನನಗೆ ಗೊತ್ತಾಯಿತು. ಅದನ್ನು ಹೇಳ್ತಿದ್ದಾನೆ, ಎಲ್ಲ ದೇವರುಗಳನ್ನು ನೋಡಿದ್ದೇನೆ, ನಾನು ಎಲ್ಲ ಭಕ್ತಿಗಳನ್ನು ಮಾಡಿದ್ದೇನೆ, ಎಲ್ಲ ಉಪವಾಸನನ್ನು ಮಾಡಿದ್ದೇನೆ, ಆಗ ನಾನು ಎಲ್ಲಿ ಸಹ ಬಿಡುಗಡೆ ಕೊಡಲಿಲ್ಲ. ಅವಂತಾನೆ ಹೇಳ್ತಾನೆ, ಇಸ್ರಾಯೇಲ ದೇವರೇ ದೇವರು, ಆ ದೇವರನ್ನು ಬಿಟ್ಟೆ ಬೇರೆ ಯಾವ ದೇವರು ಇಲ್ಲ. ಯೆಹೋವ ದೇವರು ಬಿಟ್ಟೆ ಬೇರೆ ಯಾವ ದೇವರಿಲ್ಲ. ಈ ಲೋಕಕ್ಕೆ ರಕ್ಷಣೆ ಬೇಕು, ಈ ಲೋಕಕ್ಕೆ ಬೆಳಕು ಬೇಕಂದು ದೇವ ಮಕ್ಕಳೇ ಯೇಸುವಿಂದ ಮಾತ್ರ ಹೊರತಾಗಿ ಬೇರೆ ಯಾವುದರಿಂದ ಬಿಡುಗಡೆ ಇಲ್ಲ. ಯಾವುದೇ ದೊಡ್ಡ ಹಾಸ್ಪಿಟಲ್ ಆಗಲಿ ನಿನ್ನನ್ನು ಗುಣ ಮಾಡಲಿಕ್ಕೆ ಆಗದೇ ಇರ್ಬೋದು, ಯಾವುದೋ ವೈದ್ಯನ ಗುಣ ಮಾಡೋದಕ್ಕೆ ಆಗದೇ ಇರ್ಬೋದು, ಆದರೆ ನೀನು ಯೇಸು ಸ್ವಾಮಿ ಬಳಿಗೆ ಬರುವಾಗ, ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳುವಾಗ ಖಂಡಿತವಾಗಿ ಯೇಸು ಸ್ವಾಮಿ ಗುಣ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಎಲ್ಲ ವೈದ್ಯರಿಗಿಂತ ನನ್ನ ದೇವರು ವೈದ್ಯನ ದೊಡ್ಡವ ದೇವರಾಗಿದ್ದಾರೆ. ಯಾವ ವೈದ್ಯರು ಆತನಿಗೆ ಸಮವಲ್ಲ. ದೇವರ ಮಕ್ಕಳಾದಂಥ ನಾವು ಆತ್ಮಗಳ ಸಂಪಾದನೆ, ಈ ಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಂಥ ಒಂದು ಉದ್ದೇಶ ಇದೆ. ದೇವ ಮಕ್ಕಳೇ, ಮತ್ತಾಯ ಬರೆದ ಪುಸ್ತಕದಲ್ಲಿ ದೇವರ ವಾಕ್ಯ 28ನೇ ಅಧ್ಯಾಯ 20ನೇ ವಚನದಲ್ಲಿ, ಹೋಗಿರಿ, ಹೊರಟು ಹೋಗಿರಿ, ಲೋಕಕ್ಕೆಲ್ಲ ಸುವಾರ್ತೆ ಸಾರಿರಿ, ಜನರನ್ನ ಶಿಷ್ಯರನ್ನಾಗಿ ಮಾರ್ರಿ, ಜನರ ಸತ್ಯವನ್ನು ತಿಳಿದುಕೊಳ್ಳಲಿ. ಇವತ್ತು ಸತ್ಯವನ್ನು ತಿಳಿದುಕೊಂಡಂತ ನಾನು ನನ್ನ ಫ್ರೆಂಡ್ ಕಾಲಲ್ಲಿ ಮಾತಾಡುವಂಥ ಫ್ರೆಂಡ್ ಒಟ್ಟಿಗೆ ಗಂಟೆಗಟ್ಟಲೆ ಮಾತಾಡ್ತಿದ್ದೇನಲ್ಲ, ಯೇಸುವಿನ ಬಗ್ಗೆ ನೀನು ಹೇಳ್ತಾ ಇದೆಯಾ ಸಹೋದರ ಸಹೋದರಿಯೇ. ಯೇಸು ಸ್ವಾಮಿ ತಿಳಿದುಕೊಂಡಂತ ನೀನು, ಭಾನುವಾರ ಸಂಜೆ ಚರ್ಚಿಗೆ ಹೋಗುವಂಥ ನೀನು, ಮನೆಯಲ್ಲಿ ಪ್ರಾರ್ಥನೆ ಇಡುವಂಥ ನೀನು ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡುವಾಗ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದೆಯಾ? ಅವ್ರ ಒಟ್ಟಿಗೆ ಬಸ್ಸಲ್ಲಿ ಹೋಗ್ತಾ ಇದೆಯಲ್ಲ, ಯೇಸು ಸ್ವಾಮಿ ಬಗ್ಗೆ ಹೋಗ್ತಾ ಇದೆಯಾ? ಅವರೊಟ್ಟಿಗೆ ಹಾಸ್ಟೆಲಲ್ಲಿ ಇರ್ತಾ ಇಲ್ಲ, ಯೇಸು ಸ್ವಾಮಿ ಬಗ್ಗೆ ನೀನು ಹೇಳ್ತಾ ಇದೆಯಾ? ಒಂದು ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಇರಿಸಿದ್ದಾರೆ. ಮನೆ ಮೇಲೆ ಮನೆ ಕಟ್ಟುವುದು, ಆಸ್ತಿ ಮಾಡ್ಕೊಳ್ಳೋದು, ಅಂತಸ್ತು ಮಾಡ್ಕೊಳ್ಳೋದು, ಸಂಪಾದನೆ ಮಾಡೋದು, ಬಂಗಾರ ಬೆಳ್ಳಿ ತಗೊಳ್ಳೋದು, ಅದು ಸೆಕೆಂಡ್ರಿ. ಮೊದಲನೇದು ಏನಂದ್ರೆ ದೇವರ ಉದ್ದೇಶವನ್ನು ನೆರವೇರಿಸೋರಾಗಬೇಕು, ದೇವರ ಚಿತ್ತವನ್ನು ನೆರವೇರಿಸೋರಾಗಬೇಕು. ದೊಡ್ಡ ಬಿಲ್ಡಿಂಗ್ ಕಟ್ಟಿಗಳ ಅದ್ರ ಒಳಗೆ ಇರಲಿಕ್ಕೋಸ್ಕರ ಯೇಸು ನಿನ್ನ ಕರಿಲಿಲ್ಲ. ದೇವ ಜನರೇ, ಹೋಗಿರಿ, ಕತ್ತಲಲ್ಲಿ ವಾಸ ಮಾಡುವಂಥ ಅನೇಕ ಜನಗಳಿದ್ದಾರೆ. ಅವರು ಬಿಡುಗಡೆ ಮಾಡಲಿಕ್ಕೋಸ್ಕರ ಇವತ್ತು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾರೆ. ಯಾವತ್ತು ಕ್ರೈಸ್ತರು ಮರೆಯಬಾರ್ದು. ಒಂದು ವೇಳೆ ಹೊರಗೆ ಹೋಗಿ ನಿನಗೆ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ನಿನ್ನ ಪಕ್ಕದ ಮನೆಯವ್ರಿಗೋಸ್ಕರ ನೀನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಿ, ಎಷ್ಟು ಕಣ್ಣೀರು ಸುರಿಸ್ತಾ ಇದ್ದಿ. ನಿನ್ನ ಕಾಲೇಜ್ ಫ್ರೆಂಡನ್ನು ನೆನಪು ಮಾಡಿಕೊಂಡು ಎಷ್ಟು ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ. ಪಾಪದಲ್ಲಿ ಶಾಪದಲ್ಲಿ ತುಂಬಿರುವಂಥ ಜನರನ್ನು ನೋಡಿ ನೀನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಿ. ಅವರಿಗೋಸ್ಕರ ಎಷ್ಟು ಉಪವಾಸ ಮಾಡ್ತಾ ಇದ್ದಿ. ನಿನ್ನ ಮಕ್ಕಳಿಗೋಸ್ಕರ ನೀವು ಉಪವಾಸ ಮಾಡೋದು, ನಿನ್ನ ಕೆಲಸಕ್ಕೋಸ್ಕರ ನೀವು ಉಪವಾಸ ಮಾಡೋದು, ನಿನ್ನ ಎಕ್ಸಾಮಿಗೋಸ್ಕರ ನೀವು ಉಪವಾಸ ಮಾಡೋದು, ಅದಕ್ಕೋಸ್ಕರ ಮಾತ್ರ ಮಾಡ್ತಿದೆಯಾ? ಅಥವಾ ಜನರು ನಾಶವಾಗ್ತಿದ್ದಾರೆ ದೇವರ ಹೃದಯವನ್ನು ಹೊಂದಿಕೊಂಡು, ದೇವರ ಮನಸ್ಸನ್ನು ತಿಳಿದುಕೊಂಡು ಯೇಸುಗೋಸ್ಕರ ಹೃದಯ ಮಿಡಿತಾ ಇದೆಯಾ? ಒಂದು ಆಲೋಚನೆ ಮಾಡಿ ದೇವರ ಮಕ್ಕಳೇ, ನಾವು ಈ ಲೋಕದಲ್ಲಿದ್ದೇವೆ ಅಂತೇಳಿ ಒಂದು ಉದ್ದೇಶ. 4 ದಿವಸ ಇದ್ದು ಮಜಾ ಮಾಡಿ ಹೋಗ್ಲಿಕ್ಕಲ್ಲ. ಇವತ್ತು ಏನೋ ಈ ಲೋಕದಲ್ಲಿ ಸಂಪಾದನೆ ಮಾಡಿ ಸಹ ಯಾವುದು ಸಹ ಪರಲೋಕಕ್ಕೆ ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಎಷ್ಟು ಆತ್ಮಗಳನ್ನೇ, ಒಂದು ಆತ್ಮವು ಕೋಟಿ ಹಣದಕ್ಕಿಂತ ಅಮೂಲ್ಯವಾದದ್ದಾಗಿದೆ. ಒಂದು ಆತ್ಮ, ನೀ ಕೋಟಿ ಹಣ ಮಾಡೋದಕ್ಕಿಂತಲೂ ಒಂದು ಆತ್ಮವನ್ನು ರಕ್ಷಣೆ ನಡೆಸೋದು ಅದಕ್ಕೆ ಸಮವಲ್ಲ. ಅದಕ್ಕಿಂತ ಹೆಚ್ಚಾದದ್ದು ಆತ್ಮನ ಬೆಲೆ. ದೇವ ಮಕ್ಕಳೇ, ಒಂದು ತಿಳಿದುಕೊಡ್ರಿ, ಒಂದು ಅರ್ಥ ಮಾಡಿಕೊಡ್ರಿ. ಇವತ್ತು ಇರುವುದು ಒಂದೇ ಒಂದು ನಮ್ಮ ಜೀವಿತ ಯಾರಿಗೋಸ್ಕರ ಕೊಡ್ತಾ ಇದ್ದೇವೆ? ನಿನ್ನ ಹೃದಯದಲ್ಲಿ ಯಾರು ವಾಸ ಮಾಡ್ತಿದ್ದಾರೆ? ಈ ಹೃದಯವನ್ನು ಯಾರಿಗೋಸ್ಕರ ಕೊಡ್ತಾ ಇದೀಯಾ? ದೇವರ ವಾಕ್ಯ ಹೇಳ್ತದೆ, 1 ಕೊರಿಂಥ ಬರೆದ ಪುಸ್ತಕ 3ನೇ ಅಧ್ಯಾಯ 16-17 ವಚನದಲ್ಲಿ, 1 Corinthians chapter 3 verse 16-17 ನೀವು ದೇವರ ಆಲಯವಾಗಿದ್ದು ದೇವರ ಆತ್ಮವು ನಿಮ್ಮಲ್ಲಿ ವಾಸ ಮಾಡ್ತಾನೆ ಅಂತ ಗೊತ್ತಿಲ್ಲವೋ? ನೀವು ಯಾರಾದ್ರೂ ದೇವರ ಆಲಯನ ಕೆಡಿಸೋದಾದ್ರೆ ದೇವರು ನಿಮ್ಮನ್ನು ಕೆಡಿಸ್ತಾನೆ. ಈ ಆಲಯ ದೇವರದು, ಈ ಶರೀರ ದೇವರದು. ನಿನಗೆ ಅಂದ ಚಂದ ಇದೆ, ಅದು ದೇವರು ಕೊಟ್ಟಿದ್ದು. ನಿನಗೆ ಒಳ್ಳೆ ಹಾಡ್ಲಿಕ್ಕೆ ವಾಯ್ಸ್ ಇದೆ, ಅದು ದೇವರು ಕೊಟ್ಟಿದ್ದು. ಪ್ರೀಚ್ ಮಾಡ್ಲಿಕ್ಕೆ ನಿಂಗೆ ಒಳ್ಳೆ ಜ್ಞಾನ ಇದೆ, ಅದು ದೇವರು ಕೊಟ್ಟಿದ್ದು. ಅದರ ಮೂಲಕವಾಗಿ ಜನರನ್ನು ಪಾಪಕ್ಕೆ ಎಳಿಬಾರ್ದು, ಅದರ ಮೂಲಕವಾಗಿ ಮೋಸ ಮಾಡಬಾರ್ದು ಜನರನ್ನೇ. ನಿಂಗೆ ಒಳ್ಳೆ ತಲಾಂತ ಇರಬಹುದು, ಒಳ್ಳೆ ಅಂದ ಚಂದ ಇರಬಹುದು, ನಿನ್ನ ಹತ್ರ ಒಳ್ಳೆ ಹಣ ಆಸ್ತಿ ಇರಬಹುದು, ಅದರ ಮೂಲಕ ಜನರ ಪಾಪಕ್ಕೆ ಎಳಿಬಾರ್ದು. ನಾವು ಎಲ್ಲ ಕೊಟ್ಟಿದ್ದು ದೇವರಿಗೋಸ್ಕರ ನಾವು ಜೀವಿಸೋರಾಗಬೇಕು. ಇವತ್ತು ನಾವು ಯಾಕೆ ಸಾಕ್ಷಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಗೊತ್ತುಂಟ? ನಮ್ಮ ಸಾಕ್ಷಿಯೇ ಸರಿಯಾಗಿಲ್ಲ. ಯೇಸು ಸ್ವಾಮಿ ಬಗ್ಗೆ ನಾವು ಹೇಗೆ ಹೇಳಲಿಕ್ಕೆ ಆಗ್ತದೆ? ಎಕ್ಸಾಮಲ್ಲಿ ನಾವೇ ಪಾಸ್ ಆಗ್ತಾ ಇಲ್ಲ. ನಮ್ಮ ಸ್ಟೂಡೆಂಟ್ಗಳಿಗೆ, ನಮ್ಮ ಏನಂದ್ರೆ ಸ್ಕೂಲಲ್ಲಿ ನನ್ನ ಒಟ್ಟಿಗೆ ಓದುವಂಥ ಮಕ್ಕಳಿಗೆ, ಒಟ್ಟಿಗೆ ಓದುವಂಥ ಕಾಲೇಜಲ್ಲಿ ಇರುವಂಥ ಮಕ್ಕಳಿಗೆ ನಾನು ಹೇಗೆ ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳಲಿಕ್ಕೆ ನಾನೇ ಫೇಲ್ ಆಗ್ತಿದ್ದೇನಲ್ವಾ?
ಇವತ್ತು ನನ್ನ ಮಕ್ಕಳೇ ಸಾಕ್ಷಿ ಇಲ್ಲದ ಕಾರಣ ನಿಮ್ಮ ತಂದೆ ತಾಯಿಗಳ ಪಕ್ಕದ ಮನೆಯಲ್ಲಿ ಸುವಾರ್ತೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ದೇವ ಮಕ್ಕಳೇ, ಗಂಡಾದಂಥ ನೀನು, ಹೆಂಡತಿಯಾದಂಥ ನೀನು, ಯೇಸುಗಾಗಿ ನಾವೇನು ಮಾಡ್ತಿದ್ದೀವಿ ಒಂದು ಆಲೋಚನೆ ಮಾಡ್ರಿ. ಇವತ್ತು ಒಂದೇ ಒಂದು ಜೀವಿತ ನಮಗೆ ದೇವರು ಕೊಟ್ಟಿದ್ದಾರೆ. ಒಂದೇ ಒಂದು ಜೀವಿತ ಯೇಸು ನಮಗೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥ ಒಂದು ಉದ್ದೇಶ, ನಿನ್ನನ್ನು ಪಾಪ ಶಾಪದಿಂದ ಬಿಡಿಸ್ಬೇಕಂತ ಹೇಳಿ ಆ ಬಿಡುಗಡೆ ಹೊಂದಿಕೊಂಡಂಥ ನಾನು, ಸತ್ಯವನ್ನು ತಿಳಿದುಕೊಂಡಂಥ ನಾನು ಸುಮ್ಮನೆ ಇರಲಿಕ್ಕೆ ಹೇಗೆ ನಿನ್ನಿಂದ ಆಗ್ತದೆ? ನೀ ರಾತ್ರಿ ಮಲಗುವಾಗ ಅನೇಕ ಜನಗಳ ಪಟ್ಟಣದಲ್ಲಿ ಹಾಳಾಗ್ತಿದಾರಲ್ವಾ? ನೀ ಕಣ್ಣೆಲ್ಲ ಕುಡುಕರನ್ನು ನೋಡ್ತಾ ಇದೆಯಲ್ಲ, ರೋಗಿಗಳನ್ನು ನೋಡ್ತಾ ಇದೆಯಲ್ಲ, ಸುಮ್ಮನೆ ಹೇಗೆ ನೀನು ಹೊಟ್ಟೆ ತುಂಬ ರೋಡಲ್ಲಿ ಅನೇಕರು ಊಟ ಇಲ್ಲದೆ ಮಲಗುವುದನ್ನು ನೋಡ್ತಾ ಇದ್ದೀವಿ. ನೀನು ಹೇಗೆ ಕ್ರೈಸ್ತನಾದಂಥ ನೀನು ಹೇಗೆ ಹೊಟ್ಟೆ ತುಂಬ ಊಟ ಮಾಡಿ ನಿನಗೆ ಮಲಗಲಿಕ್ಕೆ ನಿದ್ದೆ ಬರ್ತದೆ? ಹೇಗೆ ನಿದ್ದೆ ಬರ್ತದೆ? ದೇವರನ್ನು ಹೊಂದಿಕೊಂಡಿದ್ದೇವ ನಾವು, ದೇವರನ್ನು ಆದುಕೊಂಡಿದ್ದೇವ ನಾವು. ಈ ಸತ್ಯವನ್ನು ತಿಳಿದುಕೊಂಡು ಅನೇಕ ಜನಗಳಿದ್ರೆ ಏನು ಮಾಡ್ತಾರೆ ಗೊತ್ತುಂಟ? ಮುತ್ತು ಕೊಟ್ಟು ಇಡ್ತಾ ಇದ್ದಾರೆ. ಅನೇಕರು ತಮ್ಮ ಬಾಯಿ ಏನಂತ ಈ ಸತ್ಯವೇದವನ್ನು ತಮ್ಮ ಬ್ಯಾಗಲ್ಲಿ ಇಟ್ಕೋತಾರೆ. ಇನ್ನು ಅನೇಕರು ತಮ್ಮ ಮಲಗುವಾಗ ತಲೆದಿಂಬಲಿ ಸತ್ಯವೇದ ಇಟ್ಕೋತಾರೆ. ದೇವ ಪ್ರಿಯ ಮಕ್ಕಳೇ, ಕ್ರೈಸ್ತ ಜನಾಂಗವೇ, ವಿಶ್ವಾಸಿಯೇ, ದೇವರು ನಂಬುವಂಥ ಮಕ್ಕಳೇ, ಇದು ಇರ್ಲುವುದು ಕಿಸ್ ಕೊಡ್ಲಿಕ್ಕೆ, ಮುತ್ತು ಕೊಡ್ಲಿಕ್ಕೆ ಮಾತ್ರವಲ್ಲ, ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ತಿರುಗಲಿಕ್ಕೆ ಮಾತ್ರವಲ್ಲ, ಎಲ್ಲ ಸೋಕೆಸಲ್ಲಿ ಇಟ್ಟು ಇದನ್ನ ಏನಂದ್ರೆ ಇಡ್ಲಿಕ್ಕೆ ಮಾತ್ರವಲ್ಲ, ಅಷ್ಟು ಮಾತ್ರವಲ್ಲ, ಏನಂತ ಹೇಳಿದ್ರೆ ಇದನ್ನು ತಲೆ ರಾತ್ರಿ ಮಲಗುವಾಗ ತಲೆ ದಿಂಬಲ್ಲಿ ಇಟ್ಕೊಂಡು ಮಲಗಲಿಕ್ಕೆ ಮಾತ್ರವಲ್ಲ, ಇದನ್ನು ಓದಿ ಇದರ ಪ್ರಕಾರ ಜೀವಿಸ್ಲಿಕ್ಕೋಸ್ಕರ ಯೇಸು ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆಯೋ ಅದು ಸತ್ಯ, ಇದರಲ್ಲಿ ಏನಿದೆಯೋ ಅದು ಸತ್ಯ. ಇವತ್ತು ನಾನು ನೀನು ಹೇಗೆ ಜೀವಿಸ್ತಾ ಇದ್ದೇವೆ? ಸತ್ಯವನ್ನು ತಿಳಿದುಕೊಂಡಂಥ ನಾವು, ಸತ್ಯವನ್ನು ಅರಿತುಕೊಂಡಂಥ ನಾವು, ಸತ್ಯಗೋಸ್ಕರ ನಾವು ಮುಂದೆ ಹೋಗ್ತಾ ಇದ್ದೇವಾ ಅಥವಾ ನಮ್ಮ ಜೀವಿತದ ಸುಳ್ಳನ್ನು ಕಾಣ್ತಿದ್ದೇವಾ? ಯೇಸು ಸ್ವಾಮಿಯ ಮಕ್ಕಳೇ, ಇರುವುದು ಒಂದೇ ಒಂದು ಜೀವಿತ. ಈ ನಾಳೆ ಏನಾಗ್ತದೆ ನಮಗೆ ಗೊತ್ತಿಲ್ಲ, ಆದರೆ ಕ್ರೈಸ್ತರದ ನಮಗೆ ಗೊತ್ತಿರಬೇಕು. ನಾಳೆ ದಿನ ಯಾರು ಕೇಳಿದ್ರು ಸಹ ನಾಳೆ ದಿನವು ಏನಾಗ್ತದೆ ನನಗೆ ಗೊತ್ತಿಲ್ಲ, ಆದರೆ ಒಂದೇ ಒಂದು ಏನಂತೇನೆ, ನಾಳೆ ದಿನವು ನನಗೆ ಒಳ್ಳೆಯದಾಗೇ ಇರ್ತದೆ. ಅದು ಈ ಲೋಕದಲ್ಲಿ ಇದ್ರೂ ಸಹ ಸರಿಯೇ, ಈ ಲೋಕದವನ್ನು ಮುಗಿಸಿದ್ರೆ ಸಹ ಸರಿಯೇ, ನಾಳೆ ದಿನವು ನನಗೆ ಆಶೀರ್ವಾದವಾಗಿರ್ತದೆ. ಈ ಲೋಕದಲ್ಲಿ ಇದ್ದರೆ ಯೇಸು ಸ್ವಾಮಿಗೋಸ್ಕರ ಏನು ಕೆಲಸ ಮಾಡ್ತಾನೆ, ಏನಾದರೂ ಸೇವೆ ಮಾಡ್ತಾನೆ, ಜನರಿಗೂ ಆತ್ಮವನ್ನು ಸಂಪಾದನೆ ಮಾಡಲಿತ್ತಾನೆ. ಒಂದು ವೇಳೆ ಈ ಲೋಕದಿಂದ ದೇವರನ್ನು ಇವತ್ತೇ ತೆಗೆದುಕೊಂಡ್ರು, ನಾ ಪರಲೋಕದಲ್ಲಿ ಹೋಗಿ ದೇವರೊಂದಿಗೆ ಕೂತು ನಾ ಆತನಿಗೆ ಸ್ತೋತ್ರ ಮಾಡ್ತಾನೆ, ದೇವದೂತರೊಂದಿಗೆ. ಈ ನಂಬಿಕೆ ನನಗುಂಟ? ಈ ನಂಬಿಕೆಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ ಅಥವಾ ನಾವು ಭಯದಿಂದ ಜೀವಿಸ್ತಾ ಇದ್ದೇವಾ? ನಮ್ಮ ಜೀವಿತ ಯೇಸು ಸ್ವಾಮಿಗೋಸ್ಕರ ಒಪ್ಪಿಸಿಕೊಡುವ. ಇರುವುದು ಒಂದೇ ಒಂದು ಜೀವಿತ, ಇದು ಯೇಸುಗೋಸ್ಕರ ಇರಲಿ. ಕ್ರೈಸ್ತರಾದ ನಾವು, ದೇವರ ಮಕ್ಕಳಾದಂಥ ನಾವು, ಸತ್ಯವನ್ನು ತಿಳಿದುಕೊಂಡಂಥ ನಾವು ಎಲ್ಲರಿಗೆ ಆಗಿ ಪ್ರಾರ್ಥಿಸುವ, ನಾವೆಲ್ಲರನ್ನು ಪ್ರೀತಿ ಮಾಡುವ. ಈ ಲೋಕದಲ್ಲಿ ಯಾರು ನಮಗೆ ವೈರಿ ಇಲ್ಲ, ಶತ್ರು ಸೈತಾನ ಮಾತ್ರ ನಮಗೆ ಶತ್ರು, ಅವನು ಮಾತ್ರ ವೈರಿ. ನಾವೆಲ್ಲರೂ ಪ್ರೀತಿ ಮಾಡುವ. ಕಮಾನ್ ದೇವಚಂದ್ರ ಕಣ್ಣುಗಳ ಮುಚ್ಚಿಕೊಂಡು ಪ್ರಾರ್ಥಿಸುವ, ದೇವರ ಹತ್ರ ಹೇಳುವ, ದೇವರೇ ಸ್ವಾಮಿ, ಇರುವುದು ಒಂದೇ ಒಂದು ಜೀವಿತ ನಾವು ನಿಮಗೋಸ್ಕರ ಕೊಡ್ತೇವಯ್ಯ. ಸ್ವಾಮಿ, ಈ ಜೀವಿತ ನಿಮಗೋಸ್ಕರ ಕೊಡ್ತೇವೆ ರಾಜನೇ. ಕರ್ತನೇ, ನಿನ್ನ ಚಿತ್ತ, ನಿನ್ನ ಉದ್ದೇಶ ನಮ್ಮ ಜೀವಿತ ನೆರವೇರಲಿ. ಕರ್ತನೇ, ಈ ಪಟ್ಟಣದಲ್ಲಿ, ಈ ರಾಜ್ಯದಲ್ಲಿ, ಈ ದೇಶದೆಲ್ಲ ನಿಟ್ಟಂತ ನಿನ್ನ ಉದ್ದೇಶ ದೇವರ ನೆರವೇರಲಯ್ಯ. ಸ್ವಾಮಿ, ನಮ್ಮ ಅಕ್ಕಪಕ್ಕ ಮನೆಗೆ ಸುವಾರ್ತೆಯನ್ನು ಸಾರಬೇಕು ರಾಜ. ನಮ್ಮ ಅಕ್ಕಪಕ್ಕ ಮನೆಯವರಿಗೋಸ್ಕರ ಪ್ರಾರ್ಥಿಸಬೇಕು. ನನ್ನ ಒಟ್ಟಿಗೆ ಇರುವಂಥ ಕರ್ತನ ಸ್ಟೂಡೆಂಟ್ಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಸ್ವಾಮಿ. ನನ್ನ ಒಟ್ಟಿಗೆ ಕೆಲಸ ಮಾಡುವಂಥ ಆ ಜನರಿಗಾಗಿ ನಾವು ಪ್ರಾರ್ಥಿಸಬೇಕು, ಸುವಾರ್ತೆ ಹೇಳಬೇಕು, ಸಾಕ್ಷಿಯಾಗಿ ನಿಲ್ಲಬೇಕು, ಬೆಳಕಾಗಿ ಮಾರ್ಪಡಿಸು ದೇವರೇ ನನ್ನನ್ನು. ರಿಕಾಲಾಮಾಸ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನೆ, ಪ್ರಾರ್ಥನೆ ಮಾಡುವಂಥ ಪ್ರತಿಯೊಬ್ಬರ ಜೀವಿತವನ್ನು ಮಾರ್ಪಡಿಸಯ್ಯ. ಎಷ್ಟೋ ಜನ ರೋಗದಿಂದ ಸ್ವಾಮಿ ಬಳಲ್ತಾ ಇದ್ದಾರೆ, ಎಷ್ಟೋ ಜನ ಮಾಟ ಮಂತ್ರದಿಂದ ಬಳಲ್ತಾ ಇದ್ದಾರೆ, ಎಷ್ಟೋ ಜನ ಕುಟುಂಬದಲ್ಲಿ ಗಲಿಬಿಲಿಯಿಂದ ಬಳಲ್ತಾ ಇದ್ದಾರೆ, ಎಷ್ಟೋ ಜನ ಸಾಲದಲ್ಲಿ ಬಳಲ್ತಾ ಇದ್ದಾರೆ ಸ್ವಾಮಿ. ಇವರೆಲ್ಲರಿಗೆ ಬಿಡುಗಡೆ ಕೊಡ್ರಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವ್ರಿಗೆ ಯೇಸುವಿನ ಸುವಾರ್ತೆ ಸಿಗಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವ್ರ ಜೀವಿತಗಳ ಬದಲಾಗಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರ ಆತ್ಮನೇ. ಪ್ರತಿಯೊಬ್ಬರು ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವರು. ಪ್ರತಿಯೊಬ್ಬರು ನಿನ್ನ ನಾಮ ಮಹಿಮೆಗೋಸ್ಕರ ಉಪಯೋಗಿಸ ನಾವು ಪ್ರಾರ್ಥಿಸ್ತಾ ಇದ್ದಾವಯ್ಯ. ಸಾಕ್ಷಿಯಾಗಿರುವಂತೆ ಸಹಾಯ ಮಾಡು. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತಾ ಇದ್ದೇವೆ ರಾಜ. ಯೇಸುವಿನ ನಾಮದಲ್ಲಿ ಬೇಡಿಕೋತ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್, ಆಮೆನ್. ದೇವ ಮಕ್ಕಳೇ, ದೇವಚನರೇ, ವಾಕ್ಯನ ಕೇಳಿದಿರಿ, ವಾಕ್ಯ ಅನುಸಾರವಾಗಿ ಜೀವಿಸಿರಿ. ಈ ವಾಕ್ಯ ನಮ್ಮ ಜೀವಿತಕ್ಕೆ ಆಧಾರವಾಗಿರಲಿ. ಗಾಡ್ ಬ್ಲೆಸ್ ಯು. ದೇವರ ನಿಮ್ಮನ್ನು ಎಲ್ಲರನ್ನೂ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.